ಸೂಪರ್ ಟೇಸ್ಟ್. ನಿಜವಾಗ್ಲೂ ತಿಂದಾದ್ಮೇಲೆ ಒಂದು 2 ಅವರ್ ಆದರೂ ಕೈಯಲ್ಲಿ ಆರಾಮ ಇರುತ್ತೆ. ಅಂಥ ಒಳ್ಳೆ ಸೂಪರ್ ಆಗಿರೋ ಒಂದು ಮಸಾಲೆ ಚಿತ್ರಾನ್ನನ ಮಾಡೋಣ ಇವತ್ತು. ನಮಸ್ತೆ ಸ್ನೇಹಿತರೆ, ಅನಿತಾ ಸ್ಪೈಟ್ಸ್ಗೆ ಸ್ವಾಗತ. ನೋಡಿ, ಮೊದಲಿಗೆ ನಾನು ತರಕಾರಿನ ಬೇಯಿಸ್ಕೊಳ್ತಿದ್ದೀನಿ. ನಾವಿವತ್ತು ಮಸಾಲೆ ಚಿತ್ರಾನ್ನನ ಮಾಡೋಣ. ಮೊದಲಿಗೆ ನಾನು ಹೆಚ್ಚಿಟ್ಕೊಂಡಿರೋಂಥ 1 ಕಪ್ಪು ಬೀನ್ಸ್, ಹಾಗೆ 1 ಕಪ್ಪು ಇದ್ಕಿದ ಬೇಳೆನ ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಕಪ್ಪಷ್ಟು ಕ್ಯಾರೆಟನ್ನು ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ, ಅದನ್ನು ಕೂಡ ಹಾಕ್ಕೊಳ್ತೀನಿ. ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಬೇಯಿಸ್ಕೊಳ್ಳೋದೇನು ಬೇಡ. ಇದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಮಸಾಲೆ ಚಿತ್ರಾನ್ನ ಅಲ್ವಾ, ಅದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡು ಬಿಡೋಣ. ನೋಡಿ, 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ ಒಂದು 6 ಹಸಿಮೆಣಸಿನ್ಕಾಯಿ, 1.5 ಇಂಚಷ್ಟು ಶುಂಠಿ, ಇದಿಷ್ಟನ್ನು ಪೇಸ್ಟ್ ಮಾಡ್ಕೊಳ್ತೀನಿ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತು ಉಪವಾಸ ಬಿಡಲಿಕ್ಕೆ ಏನಾದರೂ ಟಿಫನ್ ಮಾಡಬೇಕಲ್ಲ, ಈ ಟಿಫನ್ನ ಮಾಡಿ ಸೂಪರಾಗಿರುತ್ತೆ. ಈಗ ಹುಳಿನ ಮಾಡಲಿಕ್ಕೆ ರೆಡಿ ಮಾಡೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೋಡಿ, ಎಣ್ಣೆ ಕಾಯ್ದಿದೆ. 1 ಮುಷ್ಟಿಯಷ್ಟು ಕಡಲೆಬೀಜನ ಹಾಕ್ಕೊಂಡಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಹಾಕ್ಕೊಳ್ಬೋದು. ಹಾಗೆ ಕಡಲೆಬೇಳೆನ ಸ್ವಲ್ಪ ಪ್ರಮಾಣ ಹಾಕ್ಕೊಳ್ತೀನಿ ನಾನು. ಹಾಗೆ 1.5 ಸ್ಪೂನಷ್ಟು ಹೆಸರುಬೇಳೆ, 1.5 ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆದ ನಂತರನೇ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು 1.5 ಸ್ಪೂನ್ ಅಷ್ಟೇ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಹಾಗೆ 1.5 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೀನಿ. ಚಿತ್ರಾನ್ನದಲ್ಲಿ ಜೀರಿಗೆ ಆರಾಮ ಸೂಪರಾಗಿರುತ್ತೆ. ಜೀರಿಗೆ ಸಿಕ್ತಿದ್ರೇ ಚಿತ್ರಾನ್ನ ತಿನ್ನಲಿಕ್ಕೆ ಮಜಾ. ಇದಿಷ್ಟೇ ಹುಳಿ ಒಂದು 10 ಮೆಂಬರ್ಸ್ ತಿನ್ಬೋದು, ಅಷ್ಟು ಜನಕ್ಕೆ ಸಾಕಾಗತ್ತೆ. ನೋಡಿ, ಅದಷ್ಟು ಫ್ರೈ ಆಯಿತು. ನಾನು ಪೇಸ್ಟಿಗೂ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೀನಿ. ಮಸಾಲೆ ಚಿತ್ರಾನ್ನ ಅಲ್ವಾ, ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ. ಹಾಗೆ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ 1-2 ಎಸಳು ಹಸಿ ಕರಿಬೇವನ್ನು ಹಾಕ್ಕೊಳ್ತೀನಿ. ಕರಿಬೇವನ್ನ ಮೊದಲಿಗೆ ಹಾಕಿದರೆ ಸಿಡಿಯುತ್ತೆ ಅನ್ನೋ ಕಾರಣಕ್ಕೆ ಈರುಳ್ಳಿ ಹಾಕಿದ ನಂತರ ಹಾಕ್ಕೊಳ್ತಿದ್ದೀನಿ. ನೋಡಿ, ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಿದ್ದೀನಿ. ಈ ಹಂತದಲ್ಲಿ ಹಾಕ್ಕೊಂಡ್ರೆ ಸಾಕು ಕ್ಯಾಪ್ಸಿಕಮ್ನ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದಿಷ್ಟನ್ನು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ ನಾನು ಅರಿಶಿನ ಸೇರಿಸ್ಕೊಳ್ತಿದ್ದೀನಿ. ಚಿತ್ರಾನ್ನ ಅಂದ್ರೇ ಕಲರ್ಫುಲ್ಲಾಗಿ ಇರಬೇಕಲ್ವ. ಲೈಟ್ ಲೆಮನ್ ಕಲರ್ ಇರಬೇಕು, ತುಂಬಾ ಹೆವಿ ಕಲರ್ ಕೂಡ ಇರಬಾರ್ದು. ಈಗ ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಅದರಲ್ಲಿ ಸೇರಿಸ್ಕೊಳ್ತೀನಿ. ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಪೇಸ್ಟನ್ನು ಹಾಕಿದ ಮೇಲೆ ಹುಳಿ ಫ್ಲೇವರೇ ಬೇರೆ, ಮನೆಯಲ್ಲಿ ಒಳ್ಳೆ ಆರಾಮ ಬರ್ತಾ ಇರುತ್ತೆ. ನಿಜವಾಗ್ಲೂ ಮಸಾಲೆ ಚಿತ್ರಾನ್ನ ಸೂಪರಾಗಿರುತ್ತೆ. ನೋಡಿ, ಗಮ್ ಅಂತ ಇದೆ. ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡೆ, ಫ್ರೈ ಆಗಿದೆ. ಇವಾಗ ನಾನು ಬೇಯಿಸಿಟ್ಕೊಂಡಿರೋ ತರಕಾರಿನ ಸೇರಿಸ್ಕೊಳ್ತೀನಿ. ತರಕಾರಿನ ಸೇರಿಸ್ಕೊಂಡಿದ್ದೀನಿ. ತರಕಾರಿ ಹಾಕಿದ ಮೇಲೆ ತುಂಬ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ, ಆಲ್ರೆಡಿ ತರಕಾರಿನೂ ಬೆಂದಿರುತ್ತೆ. ಹುಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಒಂದು 3 ನಿಮಿಷ ತಿರುಗಿಸ್ಕೊಂಡ್ರೆ ಸಾಕು. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಹುಳಿ ಆಯಿತು. ಒಂದು 10-12 ಜನಕ್ಕೆ ಆಗುತ್ತೆ ಮನೆಯಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಅಕೇಶನ್ಸಲ್ಲಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಮತ್ತು ಹೊರಗಡೆ ಎಲ್ಲಾದರೂ ತೊಗೊಂಡೋಗ್ಲಿಕ್ಕೂ ಚೆನ್ನಾಗಿರುತ್ತೆ. ಉಪ್ಪನ್ನ ಹಾಕಿಲ್ಲ, ಈಗ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಚಿತ್ರಾನ್ನದ ಹುಳಿ ಆಗಿರೋದ್ರಿಂದ ಉಪ್ಪನ್ನ ಜಾಸ್ತಿ ಸೇರಿಸ್ಕೊಳ್ತಿದ್ದೀನಿ. ಆಮೇಲೆ ಬೇಕಂದರೆ ಮತ್ತೆ ಸೇರಿಸ್ಕೊಳ್ಬಹುದು. ಎಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಲಾಸ್ಟಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ತೆಂಗಿನ ತುರಿನ ಹಾಕ್ಕೊಂಡಿದ್ದಾಯಿತು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಲಾಸ್ಟಲ್ಲಿ ಆಫ್ ಮಾಡೋ ಮೂಮೆಂಟಲ್ಲಿ ಒಂದು ನಿಂಬೆಹಣ್ಣನ್ನು ಹಿಂಡ್ಕೊಂಡ್ರೆ ಮಸಾಲೆ ಚಿತ್ರಾನ್ನ ರೆಡಿ.
ಮನೆ ತುಂಬ ಆರಾಮ ಘಮ್ ಅಂತಿದೆ. ಸೂಪರಾಗಿದೆ ನಿಜವಾಗ್ಲೂ ಹುಳಿ. ಒಂದು ಫುಲ್ಲು ನಿಂಬೆಹಣ್ಣನ್ನು ಹಿಂಡ್ಕೊಳ್ತೀನಿ. ಆಫ್ ಮಾಡಿ ನಂತರ ಆದರೂ ಹಾಕ್ಕೊಳ್ಬೋದು. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಹಿಂಡಿ ಆನಂತರ ಸ್ಟವ್ ಕೂಡ ಆಫ್ ಮಾಡ್ಕೊಳ್ಬೋದು. 2 ಆಪ್ಷನ್ ಮಾಡ್ಬೋದು. ಹುಳಿ ಹಿಂಡಿದ್ದಾಯಿತು. ಚಿತ್ರಾನ್ನದ ಪೂರ್ತಿ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಮಸಾಲೆ ಚಿತ್ರಾನ್ನ ನಿಜವಾಗ್ಲೂ ಸೂಪರಾಗಿತ್ತು ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಮಾಡಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನ ಕೂಡ ಹಾಕ್ಕೊಳ್ತೀನಿ. ತುಂಬಾ ಒಳ್ಳೆ ಆರೋಮ ಇರುತ್ತೆ. ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ತಿರುಗಿಸ್ಕೊಳ್ತಿದ್ದೀನಿ. ಆಲ್ರೆಡಿ ರೈಸನ್ನು ಮಾಡಿ ತಣ್ಣಗಾಗಲಿಕ್ಕೆ ಹರಡಿ ಇಟ್ಟಿದ್ದೀನಿ. ಕಲಿಸ್ಕೊಂಡ್ರೆ ಚಿತ್ರಾನ್ನ ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಸಾಲೆ ಚಿತ್ರಾನ್ನ ಪ್ರೋಸೆಸ್. ನಿಜವಾಗ್ಲೂ ಹುಳಿ ಇದೇ ವಿಧಾನದಲ್ಲಿ ಮಾಡ್ಕೊಂಡ್ರೆ ಮಸಾಲೆ ಚಿತ್ರಾನ್ನ ಸೂಪರಾಗಿರುತ್ತೆ. ತುಂಬ ಒಳ್ಳೆ ಆರಾಮ ಕೂಡ ಇದೆ. ಈಗ ಹುಳಿನ ಹಾಕ್ಕೊಂಡು ಅನ್ನದಲ್ಲಿ ಕಲಿಸ್ಕೊಂಡು ಬಿಡ್ತೀನಿ. ಈ ಚಿತ್ರಾನ್ನ ಜೊತೆಗೇ ನಾನು ಇದ್ಕಿದ ಬೇಳೆ ಕುರುಕ್ಲು ಮಾಡಿದ್ದೀನಿ, ಅಂದರೆ ಫ್ರೈ. ಆ ವಿಡಿಯೋನ ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಹಾಕಿ ತಿಳಿಸಿ ಫ್ರೆಂಡ್ಸ್. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಇದ್ಕಿದ ಬೇಳೆ ಚಿತ್ರಾನ್ನ ಹಾಗೆ ಇದ್ಕಿದ ಬೇಳೆ ಫ್ರೈಯನ್ನು ಮಾಡಿದ್ದೀನಿ. 2 ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನಾನಿವತ್ತು ಚಿತ್ರಾನ್ನ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗೆ ನೆಕ್ಸ್ಟು ಇದ್ಕಿದ ಬೇಳೆ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ನೋಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್. ಚಿತ್ರಾನ್ನಕ್ಕೆ ಎಷ್ಟು ಹುಳಿ ಬೇಕೋ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು. ನೋಡ್ತಿದ್ದೀರಲ್ಲ, ಕಲರ್ ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಲೆಮನ್ ಕಲರ್ ಇದ್ದರೆ ಸಾಕು ಚಿತ್ರಾನ್ನ. ಹೆವಿ ಕಲರು ಇರಬಾರ್ದು, ಲೈಟಾಗೂ ಇರಬಾರ್ದು. ಪರ್ಫೆಕ್ಟಾಗಿದೆ ಕಲರು. ಹಾಗೆ ಟೇಸ್ಟು ಕೂಡ ಬೊಂಬಟ್ಟಾಗಿದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ನೀಟಾಗಿ ಇವನ್ನಾಗಿ ಕಲಿಸ್ಕೊಳ್ಬೇಕು. ಎಲ್ಲ ಕಲಿಸಿದ್ದೀನಿ. ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ಬಿಡ್ತೀನಿ. ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ, ಹಾಗೆ ಟೇಸ್ಟ್ ಕೂಡ ಬೊಂಬಟ್ಟಾಗಿತ್ತು. ಹಾಗಿದ್ರೆ ಮಸಾಲೆ ಚಿತ್ರಾನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.